ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋ ಮಾಡಿ. ತುಂಬ ದಿನ ಏನಾಗಲಿಲ್ಲ, ಒಂದು 6 ಡೇಸ್ ಆಗಿರಬಹುದು ಅಪ್ಲೋಡ್ ಮಾಡಿ. ನನಗೆ ವೀಡಿಯೋ ಮಾಡಬೇಕು ಅಂದರೆ ಟೈಮೇ ಸಿಗ್ತಿರಲಿಲ್ಲ. ಸೊ ತುಂಬ ಟಯರ್ಡ್ನೆಸ್ ಇತ್ತು. ಯಾಕೆಂದರೆ ನನ್ನ ಮಗಳು ನೈಟ್ ಡ್ಯೂಟಿ ಮಾಡಿಸ್ತಾಳೆ. ಯಾಕೋ ಇತ್ತೀಚೆಗೆ ತುಂಬ ನೈಟ್ ಮಲಗ್ತಾನೇ ಇಲ್ಲ. ಡೇ ಫುಲ್ ಮಲ್ಕೋತಾಳೆ, ನೈಟ್ ಮಲಗೋದೇ ಇಲ್ಲ. ಹಾಗಾಗಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಇವತ್ತು ಸ್ವಲ್ಪ ಆರಾಮಾಗಿ ನೈಟ್ ಕೂಡ ಮಲಗಿದ್ದಾಳೆ, ಡೇ ಕೂಡ ಮಲಗಿದ್ದಾಳೆ. ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಇವತ್ತು ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಾರ್ಮಲ್ ರೆಸಿಪಿ ಏನಂತ ಏನು ಡಿಫ್ರೆಂಟ್ ಆಗಿರುವಂಥದ್ದೇ, ಸ್ಪೆಷಲ್ ಏನೂ ಇಲ್ಲ. ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಣಂತಿಯವ್ರಿಗೆ ಎಲ್ಲರೂ ತಿನ್ಬೋದು, ಯೂಶ್ವಲಿ ಬಾಣಂತಿಯವ್ರಿಗೆ ಕೊಡ್ತಾರೆ. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಶೂಟ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮಲಗಿದ್ದಾಳೆ. ಸೊ ಇಲ್ಲೇ ಮಲಗಿದ್ದಾಳೆ. ಹಾಗಾಗಿ ತೊಟ್ಲಿಗೆ ಹಾಕಿಲ್ಲ, ಯಾಕೆಂದರೆ ಇವತ್ತು ನಮ್ಮ ದೊಡ್ಡ ಮಗಳು ನಮ್ಮ ಯಶ್ವಿ ಬಂದಿದ್ದಾಳೆ. ಅವಳು ತೊಟ್ಲೆಲ್ಲ ಎಳ್ದಾಕ್ಬಿಡ್ತಾಳೆ. ಅಲ್ಲಾಡ್ಸೋದು, ನಾನು ತೂಗ್ತೀನಿ ಅಂತ ತೂಗಕ್ಕೆ ಹೋಗೋದು ಎಲ್ಲ ಮಾಡ್ತಾಳೆ. ಅದಕ್ಕೋಸ್ಕರ ಬೆಡ್ಡಲ್ಲೇ ಮಲಗಿಸ್ತೀನಿ. ಅವಳು ಕೂಡ ಅಲ್ಲಿ ಮಲಗಿದ್ದಾಳೆ, ಹೊರಗಡೆ ದಿವಾನ್ ಕಾಟಲ್ಲಿ ಮಲಗಿದ್ದಾಳೆ. ಸೊ ಇಬ್ಬರು ಮಲಗಿರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಸೊ ಇವರು ಇಲ್ಲಿ ಮಲ್ಕೊಂಡಿದ್ದಾರೆ, ಮಮ್ಮಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇವತ್ತೇನೋ ಬಿಸಿಲಿದೆ. ಇಷ್ಟು ದಿನ ಮೋಡ ಇವತ್ತಿಗೆ ನೋಡಿದ್ದೀನಿ ನಾನು ಬಿಸಿಲನ್ನ. ಇಷ್ಟು ದಿನ ಬರೀ ಮೋಡ ಇತ್ತು. ಇವತ್ತೊಂದು ಸ್ವಲ್ಪ ಬಿಸಿಲಿದೆ. ನನ್ನ ಗಿಡಗಳು ನೋಡಿ ಎಲ್ಲ ಬಾಡೋಗ್ಬಿಟ್ಟಿದೆ. ಆರೈಕೆ ಮಾಡೋರು ಯಾರಿಲ್ಲ ಇವಾಗ, ಎಲ್ಲ ಹೋಗ್ಬಿಟ್ಟಿದೆ. ಸೊ ಇದೆಲ್ಲ ರಿಪೋರ್ಟ್ ಮಾಡಬೇಕು. ಪುದೀನ ಅಂತೂ ಇಲ್ಲವೇ ಇಲ್ಲ, ಹೋಗ್ಬಿಟ್ಟಿದೆ ಎಲ್ಲ. ಸೊ ರಿಪೋರ್ಟ್ ಮಾಡಿ ಹೊಸದಾಗಿ ಹಾಕಬೇಕು, ಅವಾಗ ನೀಟಾಗಿ ಬರುತ್ತೆ. ಸೊ ಇಲ್ಲಿ ಬಟ್ಟೆ ಒಣಗಾಕಿದ್ದೀವಿ. ಬಟ್ಟೆ ಒಣಗಾಕೋದಕ್ಕೆ ಅಂತ ಹೊಸದಾಗಿ ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಸೊ ಮಳೆಗಾಲಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಆ್ಯಕ್ಚುಲಿ ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ಬರೀ ಇಷ್ಟರಲ್ಲಷ್ಟೇ ಒಣಗಾಕ್ಕೊತಾ ಇದ್ದೆ ನಾನು ಮುಂಚೆ. ಇವಾಗ ಪಾಪು ಬಂದ ಮೇಲೆ ಜಾಸ್ತಿ ಬಟ್ಟೆ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಸ್ಟ್ಯಾಂಡ್ ತರಿಸ್ಕೊಂಡಿದ್ದು. ಚೆನ್ನಾಗಿದೆ, ಇನ್ನೂ ಮಾಡ್ಬೋದು. ಇನ್ನೂ ಜಾಸ್ತಿ ಈ ಕಡೆ ಇದೆ ನೋಡಿ, ಈ ಕಡೆ ಇದೇ ಥರ ಸ್ಟ್ಯಾಂಡ್ ನಿಲ್ಲಿಸ್ಕೊಂಡು ಈ ಕಡೆನೂ ಇದೆ. ನಾನು ಜಾಸ್ತಿ ಬಟ್ಟೆಗಳಿಲ್ಲ ಅಂತ ಅಷ್ಟು ಹಾಕಿಲ್ಲ. ಸೊ ಇದನ್ನು ಈ ಕಡೆ ನಿಲ್ಲಿಸ್ಕೊಂಡು ಇನ್ನೂ ಜಾಸ್ತಿ ಬಟ್ಟೆಗಳನ್ನ ಹಾಕ್ಬೋದು. ಆನ್ಲೈನಲ್ಲಿ ತರಿಸಿದ್ದು. ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ, ಈ ಥರದ್ದು ಏನಾದರೂ ಲಿಂಕ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅವರಿಂದ ಫಸ್ಟ್ ಅವ್ರು ತರಿಸ್ಕೊಂಡಿದ್ದು, ಅವಾಗೇ ನಮ್ಗೆ ಅವಶ್ಯಕತೆ ಇರಲಿಲ್ಲ ಅಂತೇಳಿ ನಾನು ತರಿಸಿರಲಿಲ್ಲ. ಅವ್ರನ್ನ ನೋಡಿನೇ ನಾನು ಈ ಥರ ತಂದರೆ ಯೂಸ್ ಆಗುತ್ತಲ್ಲ, ಪಾಪು ಬಟ್ಟೆಗಳೆಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ತರಿಸ್ಕೊಂಡೆ. ಬಟ್ ಸಿಕ್ಕಾಬಟ್ಟೆ ಯೂಸ್ಫುಲ್ ಆಯಿತು ನನಗಂತೂ ಇದು. ಸೊ ನನ್ನ ಗಿಡಗಳು ಪಾಪ ಅಯ್ಯೋ ಅನಿಸ್ತಿದೆ ನನಗೆ. ರಿಪೋರ್ಟ್ ಮಾಡಬೇಕು, ಇನ್ನೊಂದು 2 ತಿಂಗಳಾಗಲಿ, ಆಮೇಲೆ ಎಲ್ಲನೂ ಕೊಟ್ಟು ರಿಪೋರ್ಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿತ್ತು ನಂದು ಪುದೀನ, ಎಷ್ಟು ಚೆನ್ನಾಗಿತ್ತು, ಎಲ್ಲ ಹೋಗ್ಬಿಟ್ಟಿದೆ. ಅದು ರಿಪೋರ್ಟ್ ಮಾಡಿದ್ರೇ ಮತ್ತೆ ನೀಟಾಗಿ ಬರೋದು. ಇನ್ನೊಂದು 2 ತಿಂಗಳು ಹೋಗಲಿ, ಎಲ್ಲ ಕುತ್ಕೊಂಡು ರಿಪೋರ್ಟ್ ಮಾಡ್ತೀನಿ. ಸೊ ಇವತ್ತೇನು ಮಳೆ ಬರಲ್ಲ ಅನಿಸುತ್ತೆ. ಇಷ್ಟು ದಿನ ಬರೀ ಮಳೆ ಇರಲಿಲ್ಲ, ಬರೀ ಮೋಡ. ಎಲ್ಲೋ ಒಂದೊಂದು ಸಲ ಮಳೆ ಬರ್ತಾಯಿತ್ತು. ನಾನು ತೊಗೊಂಡಂಥ ಕ್ಲಾತ್ ಡ್ರೈಯಿಂಗ್ ಸ್ಟ್ಯಾಂಡ್ ಏನಿದೆ ಅದು ಈ ಥರ ಇದೆ. ಹೇಗಿದೆ ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು 3 ಸ್ಟೆಪ್ ಇದೆ. ಹಾಗೆ ವೀಲ್ ಕೊಟ್ಟಿದ್ದಾರೆ ಕೆಳಗೆ, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೀವು ಪ್ಲೇಸ್ ಮಾಡ್ಕೋಬೋದು. ಈ ಥರ 3 ಸ್ಟೆಪ್ ಇರುತ್ತೆ. ಸೊ ನೀವು ಮಡಚಿಟ್ಕೊಂಡಿರೋದನ್ನು ಯಾವಾಗ ಬಟ್ಟೆ ಹಾಕ್ತೀರಾ ಆವಾಗ ಈ ಥರ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಅದಕ್ಕೆ ಹಾಕೋಬೋದು. ಬೇಡ ಅಂದಾಗ ಪುನಃ ಅದನ್ನು ಅದೇ ಥರ ಮಡಚಿಟ್ಕೋಬೋದು. ಸೊ ಸ್ಪೇಸ್ ನಿಮಗೆ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕಡಿಮೆ ಇದೆ ಎನ್ನುವಾಗ ಅದನ್ನು ಮಡಚಿಬಿಟ್ಟು ಹಾಗೆ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಒಂದು ಸ್ಟೆಪ್ಪಲ್ಲೂ 4 ಅಂದರೆ ಒಂದು ಸ್ಟೆಪ್ಪಲ್ಲಿ 8 ಬರುತ್ತೆ. ಸೊ 8 ರಾಡ್ಗಳು ಬರುತ್ತೆ. ನೀವು 8 ಬಟ್ಟೆಗಳನ್ನ ಹಾಕೋಬೋದು. ಇಲ್ಲ ಚಿಕ್ಕ ಬಟ್ಟೆ ಹಾಕ್ತೀನಿ ಅಂದರೆ ಇನ್ನೂ ಜಾಸ್ತಿ ಹಾಕೋಬಹುದು.
ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ನಿಮಗೆ ಯಾವುದೇ ಥರ ಬಟ್ಟೆಗೆ ಎಫೆಕ್ಟ್ ಆಗಲ್ಲ. ತುಕ್ಕು ಹಿಡಿಯೋದಾಗಲಿ, ಗಾಳಿಗೆ, ನೀರಿಗೆ ತುಕ್ಕು ಹಿಡಿಯೋದಿಲ್ಲ. ಹಾಗಾಗಿ ತುಂಬ ಬಾಳಿಕೆ ಬರುತ್ತೆ. ಅದಾದಮೇಲೆ ಸೈಡ್‌ಗೆ ಈ ಥರ 2 ಸ್ಟ್ಯಾಂಡ್‌ಗಳನ್ನ ಕೊಟ್ಟಿದ್ದಾರೆ ನೋಡಿ. ಇದು ಹಾಗೇನೇ ಏನಾದರೂ ನೀವು ಜರ್ಕಿನ್ ಅಥವಾ ದೊಡ್ಡ ದೊಡ್ಡ ಜಾಕೆಟ್‌ಗಳನ್ನ ಹಾಗೆ ಒಣಗಾಕ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಶರ್ಟ್ಸ್‌ಗಳನ್ನ ತೆಗೆದ್ಬಿಟ್ಟು ಹ್ಯಾಂಗರ್‌ಗೆ ಹಾಕಿ ಹಾಕ್ಬೋದು. ಈ ಥರ ತೂತುಗಳು ಕೊಟ್ಟಿದ್ದಾರೆ ನೋಡಿ. ಆ ತೂತುಗಳಿಗೆ ಹ್ಯಾಂಗರ್‌ನ ಹಾಕಿ ನೀವು ಶರ್ಟ್ಸ್‌ಗಳನ್ನ ಅಥವಾ ಇನ್ನು ಬೇರೆ ಥರ ಬಟ್ಟೆಗಳನ್ನ ಹಾಕ್ಕೋಬೋದು. ನೋಡಿ ಈ ಥರ ತೂತುಗಳು ಕೊಟ್ಟಿದ್ದಾರಲ್ಲ, ಒಂದು ಸ್ಟ್ಯಾಂಡಲ್ಲಿ 7 ತೂತುಗಳಿದ್ದಾವೆ. ಸೊ ನೀವು 7 ಶರ್ಟ್‌ಗಳನ್ನ 7 ಹ್ಯಾಂಗರ್ ಹಾಕಿ ಹಾಕ್ಬೋದು. ಕೆಳಗಡೆ ನೋಡಿ ಒಂದು ಚಿಕ್ಕದಾಗಿ ಒಂದು ಹುಕ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನೀವು ಕರ್ಚೀಫ್ ಅಥವಾ ಈ ಥರ ಚಿಕ್ಕದಾಗಿರುವಂಥ ಬಟ್ಟೆಗಳನ್ನ ಹಾಕ್ಕೋಬೋದು. ಎರಡೂ ಸೈಡಲ್ಲೂ 2 ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈ ಥರ. ಸೊ ಚಿಕ್ಕದಾದಂಥ ಜಾಗದಲ್ಲಿ ಜಾಸ್ತಿ ಬಟ್ಟೆಗಳನ್ನ ಹಾಕ್ಕೋಬೋದು. ಹಾಗೇನೇ ಇದರಲ್ಲಿ 4 ವೀಲ್ಸ್ ಇರುತ್ತೆ. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೀವು ಈ ಥರ ತಳ್ಕೊಂಡು ಹೋಗ್ಬೋದು. ಅಂದರೆ ಹೊರಗಡೆ ಬಟ್ಟೆ ಒಣಗಾಕಿರ್ತೀರ, ಸಡನ್ನಾಗಿ ಮಳೆ ಬಂದರೆ ನೀವು ಸಡನ್ನಾಗಿ ಅದನ್ನು ಬಟ್ಟೆಗಳನ್ನ ತೆಗಿದೇನೆ ಹಾಗೆ ರ್ಯಾಕ್ ಸಮೇತ ನೀವು ಮಳೆ ಬೀಳದೇ ಇರೋ ಅಂಥ ಒಂದು ಜಾಗಕ್ಕೆ ತಳ್ಕೊಂಡು ಹೋಗಬಹುದು. ಸೊ ಈಸಿ ಅಲ್ವಾ? ಎಷ್ಟು ಕೆಲಸನ ಅದು ಕಮ್ಮಿ ಮಾಡುತ್ತೆ. ನಾವು ಹಗ್ಗದ ಮೇಲೆ ಹಾಕಿರೋ ಬಟ್ಟೆನ ಮಳೆ ಬಂದಿದ ತಕ್ಷಣ ಓಡಿ ಹೋಗಿ ಮಳೆ ಬಿದ್ದುಬಿಡುತ್ತೆ ಅಂತ ಹೇಳಿ ಅದನ್ನೆಲ್ಲ ತೆಗೆದು ಟೆನ್ಷನ್ ಮಾಡ್ಕೊಳ್ಳೋ ಬದಲಿಗೆ ಈ ಥರ ಸ್ಟ್ಯಾಂಡ್ ತೊಗೊಂಡು ಹಾಕ್ಕೊಂಡ್ರೆ ಮಳೆ ಬಂದಿದ ತಕ್ಷಣ ಅದನ್ನು ಸೀದಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿಕೊಂಡ್ರೆ ಮುಗೀತು. ಅದಾದಮೇಲೆ ನೋಡಿ ಈ ಥರ ನೀವು ಬಟ್ಟೆ ಎಲ್ಲ ಒಣಗಿ ಹಾಕಿ ತೆಗೆದ್ಮೇಲೆ ನಿಮಗೆ ಅಷ್ಟಗಲ ಜಾಗದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಈ ಥರ ಸ್ಟ್ಯಾಂಡ್ಗಳನ್ನೆಲ್ಲ ಇಳಿಸ್ಬಿಟ್ಟು ಈ ಥರ ಚಿಕ್ಕದಾಗಿ ಇಟ್ಕೋಬೋದು. ಸೊ ಜಾಗ ಕೂಡ ಸೇವ್ ಆಗುತ್ತೆ. ಇದು ಪಾರ್ಸಲ್ ಬಂದಾಗ ಫುಲ್ ಸಪ್ರೇಟ್ ಇತ್ತು. ರಾಡ್ಸು ಮತ್ತು ಅದ್ರ ಪಾರ್ಟ್ಸ್ಗಳೆಲ್ಲ ಸಪ್ರೇಟ್ ಆಗಿತ್ತು. ಎಲ್ಲ ಜೋಡಿಸ್ಕೊಂಡಿರೋದಷ್ಟೇ. ಇನ್ನು ಈ ವಿಡಿಯೋನ ನಾನು ವರಮಹಾಲಕ್ಷ್ಮಿ ಹಬ್ಬದ ಮುಂಚೆನೇ ಮಾಡಿರೋದು. ಸೊ ಮನೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ನನಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಮಮ್ಮಿ ಮತ್ತು ಇನ್ನೊಬ್ಬರು ಮೇಡ್ ಬಂದಿದ್ದಾರೆ. ಸೊ ಅವರಿಬ್ಬರು ಸೇರಿಕೊಂಡು ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದಾರೆ. ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಅಲ್ಲಿ ಇಲ್ಲಿ ಹೇಗೆ ಏನು ಅಂತ ಅಷ್ಟೇ. ನನಗಂತೂ ಚಿಕ್ಕ ಪಾಪುನ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಎಡಿಟಿಂಗ್ ಅಂತೂ ಮಾತೇ ಇಲ್ಲ ಬಿಡಿ. ಸೊ ಹಾಗಾಗಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ವೀಡಿಯೋ ಹಾಕ್ತಾಯಿದ್ದೀನಿ. ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗಲಿ, ಆಮೇಲೆ ಡೈಲಿ ವೀಡಿಯೋ ಹಾಕೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ. ಮನೆ ಕೆಲಸ ಎಲ್ಲ ಮುಗೀತಲ್ಲ. ಸೊ ಮಗಳನ್ನ ಕರ್ಕೊಬರೋಣ ಅಂತ ಕರ್ಕೊಂಬಂದಿದ್ವಿ. ಅವರೇಕಾಳು ಸಿಪ್ಪೆಯಲ್ಲಿ ಇಟ್ಕೊಂಡು ಮನೆ ತುಂಬ ಹರಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅವರೇಕಾಳು ತಂದಿದ್ರು. ಅವರೇಕಾಳು ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ರು. ಅದರದ್ದು ಸಿಪ್ಪೆ ತೊಗೊಂಡು ಇಡೀ ಮನೆಯೆಲ್ಲ ಹರಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅದನ್ನು ಗುಡ್ಸೋಕ್ಕೂ ಬಿಡ್ತಾ ಇಲ್ಲ, ಎತ್ತು ಹಾಕೋಕ್ಕೂ ಬಿಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಹೇಳಿ ನಾವೇ ಬಿಟ್ವಿ. ಅವಳಿಗೆ ಅಪ್ಪ ಜೊತೆಲೇ ಇರಬೇಕು, ಅವಳು ಅಪ್ಪನ ಹೋಗಕ್ಕೆ ಬಿಡಲ್ಲ. ಹಾಗಾಗಿ ಪರ್ಕೆ ಕೊಟ್ಬಿಟ್ಟು ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಹೋದರು. ಸೊ ಗುಡಿಸ್ತಾ ಇದ್ದಾಳೆ. ನಮಗಂತೂ ಕಿರಿಕಿರಿಯೇ ಆಗೋಗುತ್ತೆ. ಇಡೀ ಮೂಲೆಗೆ ಹಾಕಿಟ್ಲು. ಹಾಗಾಗಿ ಪರ್ಕೆನ ಎತ್ತಿಟ್ಕೊಂಡೆ. ಇವಳಿದ್ದಾಗ ಅವರಪ್ಪ ಹೊರಗಡೆ ಹೋಗಬೇಕು ಅಂದರೆ ಯಾವಾಗಲೂ ಇದೇ ಡ್ರಾಮಾ ನಡೀತಾ ಇರುತ್ತೆ. ಯಾವಾಗಲೂ ಅವರಪ್ಪ ಹೋಗುವಾಗ ಅಳೋಳು, ಹೋದ್ಮೇಲೆ ಸ್ವಲ್ಪ ಸಮಾಧಾನವಾಗಿ ಸುಮ್ಮನಾಗ್ಬಿಡೋಳು. ಬಟ್ ಇವತ್ತು ಹೈ ಡ್ರಾಮಾನೇ ಮಾಡ್ತಾ ಇದ್ದಾಳೆ. ಸೊ ಎಲ್ಲ ಮಕ್ಕಳು ಹೀಗೆ ಅನ್ಕೋತೀನಿ. ಎಲ್ಲರ ಮನೆ ಮಕ್ಕಳು ಅವರಪ್ಪ ಹೋಗುವಾಗ ಹೀಗೆ ಹಠ ಮಾಡ್ತಾರೆ ಅನಿಸುತ್ತೆ. ಇನ್ನು ಆವಾಗಲೇ ಒಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಡ್ರೈ ಫ್ರೂಟ್ಸ್ ತೊಗೊಂಡು ಅಂಟುಂಡೆ ಮಾಡೋಣ ಅಂತ ಹೊರಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಾಣಂತಿಯಲ್ಲಿ ಡ್ರೈ ಫ್ರೂಟ್ಸ್ ತಿಂದರೆ ಏನು ಅಂಟುಂಡೆ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ. ಸೊ ಹಾಗಾಗಿ ಅಂಟುಂಡೆ ಮಾಡೋಕ್ಕೆ ಹೊರಟಿದ್ದೀನಿ. ಅದಕ್ಕೆ ಜಾಸ್ತಿ ಏನು ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿಲ್ಲ. ಬಾದಾಮಿ, ಪಿಸ್ತಾ ಮತ್ತು ಒಣದ್ರಾಕ್ಷಿ ಹಾಗೆ ಅಂಜೂರ ಮತ್ತು ಅಂಟುಂಡೆ ಮಾಡೋದಕ್ಕೆ ಅಂಟು ತೊಗೊಂಡಿದ್ದೀನಿ. ಬಾದಾಮಿ ಅಂಟು ಅಂತ ಏನು ಹೇಳ್ತಾರಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಬಾಣಲಿ ತೊಗೊಂಡು ಅದಕ್ಕೆ ಬೇಕಾದಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕೆಂದರೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಹುರ್ಕೋಬೇಕಲ್ವ ಅದರಲ್ಲಿ. ಹಾಗಾಗಿ ಸೊ ತುಪ್ಪ ಕಾಯ್ದ ಮೇಲೆ ನಾನು ಈ ಥರ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹುರ್ಕೋತಾ ಇದ್ದೀನಿ.
ಬಾದಾಮಿ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಆದಮೇಲೆ ಅದನ್ನು ಒಂದು ಪ್ಲೇಟ್ ತೊಗೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅಂಜೂರ ಏನಿದೆಯಲ್ಲ ಅದನ್ನು ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ರೋಸ್ಟ್ ಆದಮೇಲೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ತುಪ್ಪ ಹಾಕೋತಾ ಇದ್ದೀನಿ, ಮತ್ತು ಇನ್ನೂ ಡ್ರೈ ಫ್ರೂಟ್ಸ್ ಹುರಿಯೋದಕ್ಕೆ ಬೇಕಲ್ವ. ಸೊ ಹಾಗೆ ಖಾಲಿ ಆಗ್ತಾ ಇರುತ್ತೆ, ನೀವು ಮತ್ತೆ ಮತ್ತೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಫಸ್ಟೇ ಜಾಸ್ತಿ ತುಪ್ಪನೂ ಹಾಕ್ಕೊಂಡು ಮಾಡ್ಕೋಬೋದು. ಇದಾದಮೇಲೆ ಪಿಸ್ತಾನು ಕೂಡ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಡ್ರೈ ಗ್ರೇಪ್ಸ್ ಏನಿರುತ್ತೆ ಒಣ ದ್ರಾಕ್ಷಿ ಅದನ್ನು ಹಾಕ್ಕೊಂಡೆ. ಈ ಡ್ರೈ ಗ್ರೇಪ್ಸಿಗೆ ಸ್ವಲ್ಪ ಜಾಸ್ತಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಪ್ಪ, ಯಾಕೆಂದರೆ ಅದು ಸ್ವಲ್ಪ ಊದ್ಕೋಬೇಕಲ್ವ. ಗ್ರೇಪ್ಸು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಊದ್ಕೊಳ್ಳುತ್ತೆ, ಗೊತ್ತಾಗುತ್ತಲ್ವ. ಆ ಥರ ಆದಮೇಲೆ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಂಟನ್ನ ಬಾದಾಮ್ ಅಂಟು ಅಂತ ಏನು ಹೇಳ್ತಾರೆ, ಬಾದಾಮ್ ಗಮ್ ಅಂತಲೂ ಹೇಳ್ತಾರೆ. ಸೊ ಅದನ್ನು ನಾನು ಹುರ್ಕೋತಾ ಇದ್ದೀನಿ. ಈ ಥರ ಹರಳು ಥರ ಊದ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕು. ಈ ಥರ ಹರಳು ಥರ ಊದ್ಕೊಂಡ್ಮೇಲೆ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ ಸಪ್ರೇಟಾಗಿ. ಇನ್ನೊಂದು ಕಡೆ ಚಿಕ್ಕ ಪಾತ್ರೆಯಲ್ಲಿ ಬೆಲ್ಲ ಹಾಕಿಬಿಟ್ಟು ಪಾನಕ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಪಾನಕ ರೆಡಿ ಆದಮೇಲೆ ಅದನ್ನು ಈ ಥರ ಒಂದು ಪ್ಲೇಟಿಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಪಾನಕನ ತೆಗೆದ್ಬಿಟ್ಟು ಅದರೊಳಗಡೆ ಈ ಥರ ಹಾಕಿದ್ರೆ ಆ ನೀರಲ್ಲಿ ಅದು ಕಲ್ಕೋಗಬಾರ್ದು. ಸೊ ನೀರನ್ನು ಈ ಥರ ಸೈಡ್ ಆಡಿಸಿದ್ರೂ ಕೂಡ ಅದು ಕಚ್ಕೊಂಡಿರಬೇಕು ಪ್ಲೇಟ್ಗೆ. ಆ ಥರ ಆಗೋ ತನಕ ನೀವು ಪಾನಕನ ಬೇಯಿಸ್ಕೋಬೇಕಾಗುತ್ತೆ. ಗಟ್ಟಿ ಆದಮೇಲೆ ಪಾನಕ ರೆಡಿಯಾಗಿದೆ ಅಂತ ಅರ್ಥ. ಇದಾದಮೇಲೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ಏನು ಹುರ್ಕೊಂಡಿದ್ನಲ್ಲ ಅದೆಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತರಿ ಆಗೋ ತನಕ. ಸೊ ಏನು ಅಂಟು ಅಂತ ಏನಿದೆಯಲ್ಲ ಅದೊಂದನ್ನು ಬಿಟ್ಬಿಟ್ಟು ಇನ್ನೆಲ್ಲ ಹುರ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ನಾನು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಹಾಕ್ಕೋಬೋದು, ಬೇರೆ ಬೇರೆ ಥರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೋಬೋದು. ಖರ್ಜೂರ, ಒಣಗಿರೋ ಖರ್ಜೂರ ಹಾಕ್ಕೋಬೋದು, ಆಮೇಲೆ ಸೂರ್ಯಕಾಂತಿ ಬೀಜ ಆ ಥರದ್ದೆಲ್ಲನೂ ಇನ್ನೂ ಸಿಗ್ತಾವಲ್ಲ ಅದನ್ನೆಲ್ಲ ಹಾಕ್ಕೋಬೋದು. ಬಟ್ ನಾನು ಇಷ್ಟು ಇವಾಗ ಸ್ಟಾರ್ಟಿಂಗ್ ತಿಂತಾ ಇರೋದ್ರಿಂದ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಕೂಡ ಹಾಕೋತಾರೆ, ಕೊಬ್ಬರಿನೂ ಹುರ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಬೇರೆ ಥರ ಡ್ರೈ ಫ್ರೂಟ್ಸ್ಗಳನ್ನೂ ಹಾಕ್ಕೋಬೋದು. ನಾನು ಇವಾಗ ಜಸ್ಟ್ ಇಷ್ಟು ಸಾಕು ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡುವಾಗ ಕೊಬ್ಬರಿ, ಆ್ಯಕ್ಚುಲಿ ನಂಗೆ ಕೊಬ್ಬರಿ ಇಷ್ಟ ಆಗಲ್ಲ, ಬೇರೆ ಬೇರೆ ಥರ ಇನ್ನೂ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೋಬೋದು. ಅದಾದಮೇಲೆ ಪಾನಕ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಉಂಡೆ ಕಟ್ಟಿ ಇಟ್ಕೊಳ್ಳೋದು ಅಷ್ಟೇ. ಉಂಡೆ ಕಟ್ಟಿ ಇಟ್ಕೊಂಡ್ರೆ ನೀವು ಡೈಲಿ ಒಂದೊಂದು ಅಥವಾ ಎರಡೆರಡು ತಿಂತಾ ಇರ್ಬೋದು. ಬಾಣಂತಿಯರಿಗೆ ಏನು ಹೆಲ್ದಿ ಫುಡ್ ಏನು ಕೊಡ್ತಾರಲ್ಲ ಅದರಲ್ಲಿ ಇದು ಒಂದು. ಸೊ ಇದನ್ನು ಮಾಡಿದರೆ ಸೊಂಟಕ್ಕೆ ಮೂಳೆಗೆ ಎಲ್ಲ ಬಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ವೀಕ್ ಆಗಿಬಿಟ್ಟಿರ್ತೀವಲ್ಲ ಮಗು ಆದಮೇಲೆ, ಹಾಗಾಗಿ ಸ್ವಲ್ಪ ರಿಕವರ್ ಆಗಬೇಕು ಅಂತ ಹೇಳಿ ಇಂಥದ್ದನ್ನೆಲ್ಲ ಕೊಡ್ತಾರೆ. ಸೊ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಂಡೆ ಕಟ್ತಾರೆ. ನಾನಿಲ್ಲಿ ಪೌಡರ್ ಮಾಡಿ ಹಾಕಿದ್ದೀನಿ, ಯಾಕೆಂದರೆ ನಮ್ಮಮ್ಮ ನನಗೆ ಹೀಗೆ ಮಾಡಿಕೊಡ್ತಾ ಇದ್ದಿದ್ದು. ಎತ್ತಿಟ್ಬಿಡ್ತೀನಿ ಸೈಡಲ್ಲಿ ಯಾವುದಾದ್ರೂ ಬೇಡದೇ ಇದ್ದಿದ್ದು ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾಯಿದ್ರು. ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ಇನ್ನು ಮಲಗುವಾಗ ಫ್ಲಾಸ್ಕಿಗೆ ಬಿಸಿನೀರು ಹಾಕಿ ಜೊತೆಲಿ ಇಟ್ಕೊತೀನಿ, ಮಧ್ಯರಾತ್ರಿ ಬೇಕಾದರೆ ಅಂತ ಹೇಳಿ. ನನಗಂತೂ ಬಿಸಿನೀರು ಕುಡಿದು ಕುಡಿದು ಸಾಕಾಗ್ಬಿಟ್ಟಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಪಾಪ ಆರೋಗ್ಯಕ್ಕೋಸ್ಕರ ಮಾಡಲೇಬೇಕಲ್ವಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.